ಇವಾಗೊಂದು ಟ್ರೆಕ್ಕಿಂಗಲ್ಲಿ ಇದ್ದೀನಿ. ಟ್ರೆಕ್ಕಿಂಗ್ ಶುರುವಾಗಿದೆ ಆ್ಯಕ್ಚುಲಿ. ಒಬ್ಬನೇ ನಮ್ಮೂರಲ್ಲಿ ಬೆಟ್ಟ ಹತ್ತಾ ಇದ್ದೀನಿ. ಇದೇನಂತ ಗೊತ್ತಾ? ಹಳ್ಳಿಗಳಲ್ಲೂ ತುಂಬ ಇರುತ್ತಿದ್ದು. ಇದೇನಂತ ಗೊತ್ತಿದ್ರೆ ಕಾಮೆಂಟ್ ಹಾಕಿ. ಬೆಳಗ್ಗೆ 6 ಗಂಟೆ. ನೋಡೋಣ, ಒಳ್ಳೆ ವ್ಯೂ ಸಿಗ್ಬೋದು ಅಥವಾ ಒಳ್ಳೆ ಒಂದು ಯಾವುದಾದ್ರೂ ನವಿಲೋ ಯಾವುದಾದ್ರೂ ಒಂದು ಕಾಡು ಪ್ರಾಣಿ ಸಿಗ್ಬೋದು ಹತ್ತ ನನ್ನ ಅದೃಷ್ಟಕ್ಕೆ. ಅಲ್ಲೊಂದು ಒಳ್ಳೆ ವ್ಯೂ ಇದೆ ಅನಿಸುತ್ತೆ. ನೋಡೋಣ ಬನ್ನಿ. ಇಲ್ಲಿ ಯಾವುದೋ ಒಂದು ದಾರಿ ಇದೆ, ಕಾಲ್ ದಾರಿ. ಎಲ್ಲೋಗುತ್ತೆ ಗೊತ್ತಿಲ್ಲ. ಇಲ್ಲೇ ರೋಡ್ ಇದೆ ಪಕ್ಕದಲ್ಲೇ. ಈ ದಾರಿಲಿ ಹೋಗೋದು ಬೇಡ, ಇನ್ನು ಮೇಲಿದೆ, ಅಲ್ಲೂ ಒಂದು ದಾರಿ ಇದೆ, ಮೇಲೆ ಹೋಗೋ ದಾರಿ. ಸೀದಾ ಮೇಲೆ ಹೋಗೋಣ ಬನ್ನಿ, ನಿಮಗೆ ಮೇಲಕ್ಕೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಇಲ್ಲಿ ಕ್ಯಾಕ್ಟಸ್ ಗಿಡ ಸಿಕ್ಕಿದೆ ನಮಗೆ. ತುಂಬಾ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು, ಯಾಕೆಂದರೆ ಹುಲ್ಲುಗಳಿದೆ, ಕಲ್ಲುಗಳಿದೆ, ಎಲ್ಲಿ ಬೇಕಾದರೂ ಹಾವು ಹಪ್ಪರೆಗಳಿರ್ಬೋದು. ಅದಕ್ಕಾಗೆ ಒಂದು ದಪ್ಪ ಶೂ ಹಾಕ್ಕೊಂಡಿದ್ದೇನೆ. ಶೂ ಅಲ್ಲ, ಇದು ಕ್ರಾಕ್ಸು. ಸಡನ್ನಾಗಿ ಕಾಲಿಗೆ ಅಟ್ಯಾಕ್ ಮಾಡಿಬಿಡ್ತವೆ ಸಣ್ಣ ವೈಪರ್ಗಳಿದ್ದರೆ. ಈ ಏರಿಯಾಗಳಲ್ಲಿ ವೈಪರ್ ಹಾವುಗಳು ಜಾಸ್ತಿ, ಅಂದರೆ ಮಂಡಲ ಹಾವುಗಳು, ಹಾಗೆ ಹಪ್ಪರೆಗಳು, ಅವೆಲ್ಲ ವಿಷಕಾರಿ ಹಾವುಗಳು. ಅವು ಹೆಂಗೆ ಅಟ್ಯಾಕ್ ಮಾಡ್ತವೆ ಅಂದರೆ ಸೈಲೆಂಟಾಗಿ ಕೂತ್ಕೊಂಡಿರ್ತವೆ, ಕಲ್ಲಿನ ಥರ, ನಮಗೆ ಗೊತ್ತೇ ಆಗೋದಿಲ್ಲ. ಬೇಟೆ ಬಂದಿದ ತಕ್ಷಣ ಅಟ್ಯಾಕ್ ಮಾಡೋ ಹಾವುಗಳು ಅವೆಲ್ಲ, ಸ್ಥಿರವಾಗಿ ಕೂತ್ಕೊಂಡು. ನಮ್ಮದೇನೋ ಒಂದು ಕಾಲು ಹೋಗ್ತಾ ಇದೆ ಅಂದ ತಕ್ಷಣ ಯಾವುದೋ ಒಂದು ಬೇಟೆ ಬಂತು ಅಂತ ಅಟ್ಯಾಕ್ ಮಾಡ್ತಪ್ಪ ಅಂದರೆ ಫಸ್ಟ್ ಕಾಲಿಗೆ. ಅದಕ್ಕಾಗಿ ಒಂದು ದಪ್ಪ ಚಪ್ಪಲಿ ಹಾಕೋಬಿಟ್ರೆ ಸ್ವಲ್ಪ ಸೇಫು. ಸ್ವಲ್ಪ ಮೇಲೆ ಹೊಡೆದ್ರೆ ಡೇಂಜರೇ. ವಾವ್, ಸಖತ್ ಕಾಣ್ತಾ ಇದೆ ಇಲ್ಲಿ ನೋಡಿ. ಬೆಳಗ್ಗೆ 6:15 ಸೂರ್ಯ ಉದಯ ಮಸ್ತ್ ಕಾಣ್ತಾ ಇದೆ ಅಲ್ಲ. ಸೂಪರಾಗಿ ಕಾಣ್ತಾ ಇದೆ ಮಾತ್ರ. ನನಗಂತೂ ಈ ಕ್ಯಾಮ್ರಾದಲ್ಲಿ ಅಷ್ಟೇನು ಚೆನ್ನಾಗಿ ಕಾಣ್ತಾ ಇಲ್ಲ, ಬಟ್ ಎದುರುಗಡೆ ಅಂತ ಸೂಪರಾಗಿ ಕಾಣ್ತಾ ಇದೆ. ಆ ಬೆಟ್ಟಗಳ ನಡುವೆ ಸ್ವಲ್ಪ ಕೆಳಗಡೆ ಹಾಗೆ ಮಂಜು ಅಂದರೆ ಫಾಗ್. ಇನ್ನು ಮೇಲೋಗೋಣ, ಇನ್ನೂ ಚೆನ್ನಾಗಿ ಕಾಣ್ಬೋದು. ನೋಡಿ, ಇಲ್ಲಿ ಮೇಲೆ ಬರ್ತಾ ಹಣ್ಣಿನ ಗಿಡಗಳಿದೆ. ನಿಮಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಇನ್ನು ಹಣ್ಣು ಆಗಿಲ್ಲ, ಇದು ಕಾಯಿ ನೋಡಿ ಸಿಕ್ಕಾಪಟ್ಟೆ ಗೊಂತಲೇ ಇದೆ. ಇನ್ನೊಂದು ವಾರ ಬೇಕು ಇದು ಹಣ್ಣು ಆಗ್ಲಿಕ್ಕೆ. ಇನ್ನೂ ಮುಂದೆ ಹೋಗ್ತಾ ಎಂತೆಂಥೋ ಹಣ್ಣುಗಳು ಸಿಗ್ತದೆ. ಇಲ್ಲಿ ನೋಡಿ, ಒಂದು ಒಳ್ಳೆ ಹಣ್ಣು ಸಿಕ್ಕಿದೆ, ಒಂದೊಳ್ಳೆ ಬೇಟೆನ ಇವತ್ತಿಂದು. ಇದನ್ನು ತಿನ್ನೋಣ. ಇದು ಕಾಡಲ್ಲಿ ಮಾತ್ರ ಸಿಗುವಂಥದ್ದು, ಹಳ್ಳಿಗಳಲ್ಲಿ ಮಾತ್ರ ಇಂಥ ಹಣ್ಣುಗಳು ಸಿಗೋದು. ಇವತ್ತಿನ ಒಂದೊಳ್ಳೆ ಬೇಟೆ, ಸೂರ್ಯೋದಯದ ಜೊತೆಗೆ ಒಂದು ಒಳ್ಳೆ ಬೇಟೆ ಇದು. ಇದಕ್ಕೆ ನಾವು ದಾಸವಾಳದ ಹಣ್ಣು ಅಂತ ಹೇಳ್ತೀವಿ ನಮ್ಮ ಉತ್ತರ ಕನ್ನಡದ ಸೈಡು. ನಿಮ್ಮ ಕಡೆ ಏನಂತಾರೆ ಅಂತ ಕಾಮೆಂಟ್ ಮಾಡಿ. ಯಾಕೆಂದರೆ ಈ ಗಿಡಕ್ಕೆ ದಾಸವಾಳದ ಹೂ ಕೂಡ ಆಗುತ್ತೆ. ಅಂದರೆ ತೋರಿಸ್ತೀನಿ ತಡೀರಿ, ಇಲ್ಲೇ ಇರ್ಬೋದು. ಇಲ್ಲಿದೆ ನೋಡಿ. ಇದಕ್ಕೂ ನಾವು ದಾಸವಾಳ ಅಂತಲೇ ಕರಿತೀವಿ, ಒಂದು ಜಾತಿಯ ದಾಸವಾಳ ಅಂತ ಹೇಳ್ಬೋದು. ನೋಡಿ, ಇಲ್ಲೂ ಕೂಡ ಆಗಿದೆ, ಇಲ್ಲೊಂದು 3 ಇದೆ ಹಣ್ಣು. ನೋಡಿ, ಇಲ್ಲಿ ಇನ್ನೊಂದಷ್ಟು ಸಿಕ್ಕಿದೆ ದಾಸವಾಳದ ಹಣ್ಣುಗಳು. ಅಲ್ಲೇನೋ ಒಂದು ಸೌಂಡ್ ಆಗ್ತಾ ಇದೆ, ಹೋಗಿ ನೋಡ್ಕೊಂಬರೋಣ. ಯಾವ್ದಾದ್ರು ಪ್ರಾಣಿ ಸಿಗ್ಬೋದು ಅಥವಾ ಒಂದು ದೊಡ್ಡ ಪಕ್ಷಿ ಸಿಗ್ಬೋದು. ಕಾಡ್ಕೋಳಿ ನೋಡಿ ಎಷ್ಟಿದೆ ಅಂತ, ಸಿಕ್ಕಾಪಟ್ಟೆ ಇದೆ. ಇದನ್ನೆಲ್ಲ ಕೊಯ್ಯೋದಿಲ್ಲ, ಯಾಕೆಂದರೆ ನಮ್ಮ ಕಾಡು ಕೋಳಿಗಳಿಗೂ ಬೇಕಲ್ವ ಸ್ವಲ್ಪ ಆಹಾರ. ಬರೀ ನಾನೊಬ್ಬನೇ, ಅಂದರೆ ಬರೀ ಮನುಷ್ಯ ಒಬ್ಬನೇ ತಿಂದುಬಿಟ್ರೆ ಪ್ರಾಣಿಗಳಿಗೆ ಏನೂ ಉಳಿಯೋಲ್ಲ, ನಮ್ಮ ಕಾಡು ಪ್ರಾಣಿಗಳಿಗೆ. ನೋಡಿ, ಇಲ್ಲೆಲ್ಲ ಗೇರಣ್ಣು ತಂದು
ಒಟ್ಟು ಹಾಕಿದೆ, ಯಾವುದೋ ಒಂದು ಪ್ರಾಣಿ ಅನಿಸುತ್ತೆ, ಒಟ್ಟಿಗೆ ಬಿದ್ದಿದೆ ಇಲ್ಲಿ. ಆಹಾರಕ್ಕೋಸ್ಕರ ಯಾವುದೋ ಒಂದು ಪ್ರಾಣಿ ತಂದು ಒಟ್ಟು ಹಾಕಿರ್ಬೋದು. ನೋಡಿ ಎಷ್ಟಿದೆ ಇಲ್ಲಿ ಹಣ್ಣುಗಳು. ಸರಿ ಬನ್ನಿ ಮೇಲೆ ಹೋಗೋಣ. ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಕರ್ಕೊಂಡು ಹೋಗ್ತೀನಿ ಇವತ್ತು. ನೋಡಿ ಅಲ್ಲಿ ನಮ್ಮನ್ನ ನವಿಲು ಕೂಗ್ತಾ ಇದೆ. ಆ್ಯಾವ್ ಆ್ಯಾವ್ ಅಂತ ಕೂಗ್ತಾ ಇರೋದು ನವಿಲುಗಳು. ಓಹ್, ಇಲ್ಲಿ ದಾರಿ ಬಂದಾಗ್ಬಿಟ್ಟಿದೆಯಲ್ಲ, ಕಲ್ಲನ್ನೇ ಹತ್ತಬೇಕಿನ್ನು. ಹತ್ತುವ. ಓ, ಇಲ್ಲೊಂದು ದಾರಿ ಇದೆ, ಇಲ್ಲಿದೆ ದಾರಿ. ನಮ್ಮ ಪೂರ್ವಜರು ಮಾಡಿದ ದಾರಿಗಳು. ಎಲ್ಲೂ ಹೋಗ್ತಾ ಇದ್ದೀನಿ ಗೊತ್ತಿಲ್ಲ, ಒಟ್ಟು ಹೋಗ್ತಾ ಇದೆ. ದಾರಿ ಇದ್ದಲ್ಲಿ ಸಾಗೋದು. ಎಕ್ಸ್ಪ್ಲೋರ್ ಮಾಡೋದು ಅಷ್ಟೇ ಕೆಲಸ. ಇಲ್ಲಿ ನೋಡಿ ಯಾವುದೋ ಪ್ರಾಣಿಯ ಸಗಣಿ, ಸಸ್ಯಾಹಾರಿ ಪ್ರಾಣಿಯ ಸಗಣಿ ಇದು, ಅದಂತೂ ಪಕ್ಕ. ನಾನಂತೂ ಸೇಫು ಸದ್ಯಕ್ಕೆ. ಇಲ್ಲಿ ಚಿರತೆಗಳಿಲ್ಲ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ ಇಲ್ಲೊಂದು ದಾರಿ ಇದೆ, ಯಾವ ದಾರಿಲಿ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಇದು ಕೆಳಗೆ ಹೋಗಿದೆ, ಇದು ಸ್ವಲ್ಪ ಮೇಲೆ ಹೋಗಿದೆ. ಎಲ್ಲಿ ಹೋಗೋದು? ರೈಟ್ ಆರ್ ಲೆಫ್ಟ್? ಲೆಟ್ಸ್ ಗೋ ರೈಟ್. ನೋಡಿ ಇಲ್ಲಿ ಹಣ್ಣಾಗಕ್ಕೆ ಕಾಯ್ತಾ ಇತ್ತು ಚಿಗುರುಗಳು. ದಟ್ಟ ಕಡೆ ನಡುವೆ ಬರ್ತಾ ಇದ್ರೆ ಇಲ್ಲೊಂದು ಕುರುಹು ಪತ್ತೆಯಾಗಿದೆ. ಇದು ಪ್ರಾಣಿಗಳು ಬಗೆದು ಅವುಗಳಿಗೆ ಬೆಚ್ಚಗೆ ಮಾಡ್ಕೊಂಡು ಕುತ್ಕೊಳ್ಳುವಂಥ ಜಾಗ ಇದು. ಈ ಥರ ಜಾಗ ಕಂಡ್ರೆ ಮೋಸ್ಟ್ಲಿ ನವಿಲಿಂದ ಆಗಿರುತ್ತೆ, ಅಥವಾ ಒಂದು ಚಿಕ್ಕ ಪ್ರಾಣಿದಾಗಿರುತ್ತೆ. ಯಾವುದಾದ್ರೂ ಒಂದು ಚಿಕ್ಕ ಪ್ರಾಣಿ. ಹಾಗೆ ದಾರಿಯಿಂದ ಮುಂದೆ ಸಾಕ್ತಾನೇ ಇದೆ. ನಾನು ಹೋಗ್ತಾ ಇದ್ದೀನಿ. ಕಾಡು ದಟ್ಟ ಆಗ್ತಾ ಇದೆ. ಎಲ್ಲಿ ಹೋಗಿ ತಲುಪ್ತೀನಿ ಗೊತ್ತಿಲ್ಲ. ಒಂದು ಅರ್ಧ ಗಂಟೆ ಎಕ್ಸ್ಪ್ಲೋರ್ ಮಾಡೋಣ. ಅರ್ಧ ಗಂಟೆ ಆಗಲ್ಲ, ಟೈಮ್ ಇಲ್ಲ, ಒಂದು 10 ನಿಮಿಷ ಮಾಡೋಣ. ಇಲ್ಲೊಂದು ಯಾವುದೋ ಕಾಡಿನ ಹೂವು ಸಿಗ್ತಾ ಇದೆ ನೋಡಿ, ಬನ್ನಿ ತೋರಿಸ್ತೀನಿ. ಮಲ್ಲಿಗೆ ಹೂ ಥರ ಇದೆ ನೋಡಿ ಇಲ್ಲಿ. ಕಾಡಿನ ಹೂ ಅಲ್ಲ, ಬೆಟ್ಟದ ಹೂವು. ಯಾವ ಹೂ ಗೊತ್ತಿಲ್ಲ, ಇದು ಸುಮ್ಮನೆ ಹೇಳಿದೆ ಬೆಟ್ಟದ ಹೂ ಅಂತ. ಸ್ಮೆಲ್ ನೋಡುವ ಹೇಗಿದೆ ಅಂತ. ದೇವ್ರೆ, ಸಖತ್ ಸ್ಮೆಲ್ ಇದೆ ಬಾರೆ. ಸೂಪರಾಗಿದೆ ಸ್ಮೆಲ್. ಸ್ವಲ್ಪ ಮಲ್ಲಿಗೆ ಥರನೇ ಇದೆ, ಸ್ವಲ್ಪ ಅಲ್ಲ, 70-80% ಮಲ್ಲಿಗೆ ಹೂವಿನ ಸ್ಮೆಲ್ಲೇ ಇದೆ. ತಗೊಂಡೋಗುವ ಮನೆಗೆ. ಇಲ್ಲಿ ನೋಡಿ ಹಿಂಗೊಂದು ದಾರಿ ಇದೆ, ಮುಚ್ಚೋಗಿದೆ. ಇಲ್ಲೊಂದು ದಾರಿ ಇದೆ, ಓಪನ್ ಇದೆ. ಇಲ್ಲಿ ಸುಮಾರಿದೆ ಈ ಮಲ್ಲಿಗೆ ಗಿಡ. ಇದು ಯಾವ ಹೂವು? ಇವತ್ತೇ ಅಲ್ಲ ಫಸ್ಟ್ ನೋಡಿದ್ದು ನಾನಿದು. ಸೇಮ್ ಮಲ್ಲಿಗೆ ಹೂ ಥರನೇ ಇದ್ದು. ಹೋಗ್ತಾ ಹೋಗ್ತಾ ಒಂದು ಹಕ್ಕಿಯ ಪುಕ್ಕ ಸಿಕ್ಕಿದೆ. ಇದು ನಾರ್ಮಲ್ ಪಕ್ಷಿದಂತೂ ಅಲ್ಲ, ಯಾವುದೋ ಒಂದು ಕಾಡು ಕೋಳಿದು ಅಥವಾ ಹೆಣ್ಣು ನವಿಲಿಂದ ಆಗಿರ್ಬೋದು, ಗೊತ್ತಿಲ್ಲ. ನೋಡಿ ಈ ಕಲರ್ ನೋಡಿದ್ರೆ ಗೊತ್ತಾಗ್ಬೋದೇನೋ ನಿಮಗೆ, ಹೇಗಾದರೂ ಪಕ್ಷಿ ತಜ್ಞರಿಗೆ ಇದ್ದರೆ.
ದಾರಿ ಇಲ್ಲಿ ಕಂಟಿನ್ಯೂ ಆಗಿದೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೆ ಈ ದಾಸವಾಳದ ಹಣ್ಣು. ಇಲ್ಲಿ ನೋಡಿ, ಇದೊಂದು ಹಣ್ಣು ಸಿಕ್ತು ನಮಗೆ. ಆವಾಗ ಕಾಯಾಗಿತ್ತು, ಹಣ್ಣಿದೆ ಇಲ್ಲಿ. ಅದೇ ದಾಸವಾಳದ ಹಣ್ಣೆಯ ಸ್ವಲ್ಪ ಬೇರೆ ನಮೂನೆ ಆಗಿದೆ, ಬೇಡ ಇದು ನಮಗೆ. ಯಾಕೋ ಡೇಂಜರ್ ಕಾಣ್ತದೆ, ಕಲರ್ ಚೇಂಜ್ ಇದೆ ನೋಡಿ. ಇಲ್ಲಿ ಮಲ್ಲಿಗೆ ಹೂವು, ಕಾಡು ಮಲ್ಲಿಗೆ ಮತ್ತೆ ಸಿಕ್ಕದೆ. ಕಾಡು ಮಲ್ಲಿಗೆ ಹೇಳಿ ನಾನು ಹೆಸರಿಟ್ಟೆ ಅಷ್ಟೇ. ಮುಂದೆ ಹೋಗ್ತಾ ಇಲ್ಲಿ ನೋಡಿ, ಸೀರೆ ಚೂರೆಲ್ಲ ಬಿದ್ದಿದೆ. ಯಾವ ಮೋಹಿನಿದೋ ಏನೋ, ರಾತ್ರಿ ನಡ್ಕೊಂಡು ಹೋಗ್ಬೇಕಾದ್ರೆ ಮುಳ್ಳಿಗೆ ಸಿಕ್ಕಾಕೊಂಡು ಬಿದ್ದಿರ್ಬೋದು. ನಾನೊಂದು ಸಿಕ್ಕಾಕೊಳ್ದೆ ಇದ್ರೆ ಸಾಕು ಅವಳಿಗೆ. ಇಲ್ಲಿ ಸುಮಾರು ದಾರಿಗಳಿದೆ. ಸುಮಾರು ಹೊತ್ತಾಯಿತು ನಾನು ನಡ್ಕೊಂಬರ್ತಾ. ಒಂದು ಅಂತ್ಯನೇ ಸಿಗ್ತಾಯಿಲ್ಲ ಈ ಬೆಟ್ಟಕ್ಕೆ. ಒಂದು ಅರ್ಧ ಗಂಟೆ ಮೇಲಾಯ್ತು, ಅರ್ಧ ಮುಕ್ಕಾಲು ಗಂಟೆನೇ ಆಯಿತು ನಾನು ಎಕ್ಸ್ಪ್ಲೋರ್ ಮಾಡ್ತಾ. ಇನ್ನೂ ಒಂದು ವೀವು ಅಂತ ಸಿಗಲಿಲ್ಲ ನನಗೆ, ಬೆಟ್ಟದ ಮೇಲ್ಗಡೆ ಅಂತ ಇಲ್ಲದೇ ಇರ್ಬೋದು. ಯಾಕೆಂದರೆ ಈ ಬೆಟ್ಟ ಫ್ಲ್ಯಾಟ್ ಆಗಿರ್ಬೋದು, ಗುಡ್ಡ ಇಲ್ಲದೇ ಇರ್ಬೋದು ಇದಕ್ಕೆ. ಅಲ್ವಾ, ಈಗ ಯೋಚನೆ ಮಾಡಬೇಕಿತ್ತು. ಅಲ್ಲಿ ನೋಡಿ, ಯಾವುದೋ ಹೋಗಿ ಗೋ ಅಂತಿದೆ, ಭಯ ಪಡಿಸೋ ಥರ. ಅಲ್ಲಲ್ಲಿ ತುಂಬ ಹಾವರಾಣಿಗಳಿದೆ. ಅಲ್ಲಿ ಹೆಜ್ಜೆ ಇಟ್ಟ ತಕ್ಷಣ ಎಲೆಗಳ ಸಪ್ಪಳ ಮಾಡಿಕೊಂಡು ಮುಂದೆ ಹೋಗುತ್ತೆ. ಹಾವು ಅಂತ ಅನ್ಕೊತೀನಿ, ಆದರೆ ಹಾವಲ್ಲ. ಸುಮಾರು ಹೊತ್ತು ನೋಡಿದ್ಮೇಲೆ ಆ ಲಾಸ್ಟ್ ವಿಡಿಯೋದಲ್ಲಿ ಸಿಕ್ಕಿದ್ದಲ್ಲ, ಆ ಕ್ಲಿಪ್ಪಿಂದ ಒಂದು 1/4 ಗಂಟೆ ಆಯಿತು ನಾನು ನಡೆಯೋಕ್ಕೆ ಶುರು ಮಾಡಿ, ವಿಡಿಯೋ ಆಫ್ ಮಾಡಿ. ಇಲ್ಲೊಂದು ನೋಡಿ, ಇಳುಕಲಿದೆ. ಅಂದರೆ ನಾನು ಪೀಕ್ ತಲುಪಿ ಬಂದ ಅಂತ ನೋಡಿ. ಆ ಕಡೆ ಬೆಟ್ಟ ಇಲ್ಲ, ಫುಲ್ ಇಳುಕಲೇ ಇದೆ ಅನಿಸುತ್ತೆ ಅಲ್ಲಿ ನೋಡಿದ್ರೆ. ಇಳಿಯೋದಾ, ವಾಪಸ್ ಹೋಗೋದಾ, ಇಳಿದ್ರೆ ಮತ್ತೆ ಬೆಟ್ಟನ ಊರು ಸಿಗ್ತದ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇರೋದು. ಈಗ ನೋಡುವ, ಇಳಿದೇ ಬಿಡುವ. ಖುಷಿವಾಗ್ತಾ ಇದ್ದು ಸಿಕ್ಕಾಪಟ್ಟೆ. ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಇದೇ ಕೆಲಸ ಹಚ್ಕೊಂಡಿದ್ದೀನಿ. ಅಲ್ಲೂ ತಿಕ್ಕಿಲ್ಲ, ಹಾಗೆ ಬಂದಿದ್ದೀನಿ. ಓಹ್, ಅಲ್ಲಿ ಮನೆ ಕಾಣಿಸ್ತಿದೆ. ಬನ್ನಿ ಮುಂದೆ ಹೋಗುವ. ಕೆಳಗಿಳಿದು ನೋಡುವ, ಆ ಥರ ದಾರಿ ಇರಬಹುದು, ಸಿಗಬಹುದು. ಓ ಮೈ ಗಾಡ್, ಜಾರಿದ್ದೆ, ಬೀಳ್ತಿದ್ದೆ, ಸರಿಯಾಗಿ ಬೀಳ್ತಿದ್ದೆ. ಒಂದು ದೇವ, ಇಲ್ಲಿ ನೋಡಿ ಎಂತ ಸಿಕ್ತು ಅಂತ ನನಗೆ. ಬಂದಿದ್ದಕ್ಕೂ ವರ್ತಿಟ್ಟಾಯಿತು. ಇನ್ನೊಂದು ಹಣ್ಣು ಸಿಕ್ಕಿದೆ. ನಿಮಗೆ ದಾಸವಾಳದ ಹಣ್ಣು ಪರಿಚಯ ಆಯಿತು. ಈ ಹಣ್ಣು ನೋಡಿ, ಇದಕ್ಕೆ ಬಿಳಿ ಮುಳ್ಳನ್ನು ಅಂತ ಹೇಳ್ತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಒಂದು ಕಾಮೆಂಟಲ್ಲಿ ತಿಳಿಸಿ. ಒಂದು 4-5 ಹಣ್ಣಿದೆ ಈ ಗಿಡದಲ್ಲಿ. ಉಳಿದಿದ್ದೆಲ್ಲ ಅದು ಹಕ್ಕಿ ತಿಂದಿದೆ ಅಂತ ಅನಿಸುತ್ತೆ. ಇದನ್ನು ನೋಡಿ ಹೇಗಿರುತ್ತೆ ಒಳಗೆ, ತೋರಿಸ್ತೀನಿ ನಿಮಗೆ. ಬಿಳಿ ಕಿರ್ತದೆ ಥರ ಗಂಜಿ ಟೈಪು ಒಳಗೆ ಬೀಜ. ಇದು ಸ್ವೀಟಾಗಿರ್ತದೆ. ನೋಡಿದ್ರಲ್ಲ ಒಳಗೆ ಹೇಗಿದೆ ಅಂತ. ನೋಡಿ, ಬಿಳಿ ಮುಳ್ಳಣ್ಣು. ಇದನ್ನು ಬೀಜ ತೊಗೊಂಡೋಗ್ತೀನಿ ಈಗ, ನೋಡೋಣ, ಚಿಕ್ಕಮ್ಮನ ಮನೇಲಿ ನೆಡೋಣ, ಆದರೂ ಆಗ್ಬೋದು ಒಂದು ಗಿಡ. ಓಹೋ ಹೋ ಹೋ ಹೋ, ಇಲ್ಲಿ ನೋಡಿ, ಇದು ಎಂಥದ್ದು? ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ, ಕಾಯಿಗಳ ಗೊಂಚಲೇ ಇದೆ ಇಲ್ಲಿ. ಇದು ಯಾವ ಕಾಯಿ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕಾಯಿಗಳಿದೆ ಇಲ್ಲಿ ಈ ಥರದ್ದು.
ನೋಡೋಣ ಇದೇನಂತ ಒಂದು ಕೊಯ್ಕೊಂಡು ಹೋಗಿ ನೋಡೋಣ. ನಮ್ಮ ಚಿಕ್ಕಪ್ಪಂಗೆ ಕೇಳಿದ್ರೆ ಗೊತ್ತಾಗ್ಬೋದು, ನನಗೂ ಏನಂತ ಗೊತ್ತಿಲ್ಲ. ಇದು ಕೆಳಗೆ ಇಳಿತಾ ನೋಡಿ ಎಲ್ಲಿ ಬಂದೆ. ಇಲ್ಲಿ ನೋಡಿ ಏನು ಸಿಕ್ಕಿದೆ ಇಲ್ಲಿ. ನಮ್ಮ ಊರಿನ ಸ್ಪೆಷಲ್ಲು ಕೌಳಿಕಾಯಿ. ನಮ್ಮೂರಲ್ಲಿ ಮಾತ್ರ ಎಂಥದಲ್ಲ, ಮೇಣ ಬಂದೇ ಬಿಡ್ತು. ಬಾಯಿ ಹಾಕ್ಕೊಂಬೇಡ. ಕೆಟ್ಟ ಹುಳಿ ಇರ್ತದೆ ಈಗ, ಏಕೆಂದರೆ ದಿನಕ್ಕೆ ಕಾಯಿ. ಕೆಟ್ಟ ಹುಳಿ ಅಂದರೆ ಕೆಟ್ಟ ಹುಳಿ ಇರ್ತದೆ. ಎಷ್ಟು ಕೌಳಿಕಾಯಿ ಆಗಿದೆ ಇಲ್ಲಿ. ನನ್ನ ಕೈಯೆಲ್ಲ ಫುಲ್ ಮೇಣ ಆಗತ್ತೆ ಈಗ. ನೋಡಿ, ಕಿತ್ತ ತಕ್ಷಣ ಮೇಣ. ಇಷ್ಟು ಕೌಳಿಕಾಯಿ ಇದೆ ಈಗ, ಒಂದು ಮುಷ್ಟಿ. ಒಂದೇ ಸತಿ ಬಾಯಿ ಹಾಕ್ಕೊಳ್ಳೋಣ. ಇದನ್ನು ಆ್ಯಕ್ಚುಲಿ ಉಪ್ಪಿನಕಾಯಿ ಮಾಡ್ತಾರೆ. ಕಾಯಿದ್ದಾಗಲೇ ಉಪ್ಪಲ್ಲಿ ನೆನೆ ಹಾಕಿ ಒಂದು ತಿಂಗಳ ಇಟ್ಟರೆ ಚೆನ್ನಾಗಾಗತ್ತೆ. ಒಂದು ತಿಂಗಳ ಇಟ್ಟರೆ ಆಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆ ಮಾಡಿಕೊಂಡು ಮಿಕ್ಸ್ ಮಾಡೋದು. 1 2 3 4 5 6 7 ಕಾಯಿ ಇದೆ ಬಾಯಿ ಹಾಕೋಣ ಈಗ. ಏಕೆಂದರೆ ನನಗೂ ಹಸುವಾಗ್ತಾ ಇದೆ. ತುಂಬ ಹುಳಿ ಇಲ್ಲ. ತುಂಬ ಹುಳಿ ಇಲ್ಲ, ಲೈಟಾಗಿ ಹುಳಿ ಇತ್ತು. ಪರವಾಗಿಲ್ಲ, ಯಾಕೆಂದರೆ ಹಸುವಾಗ್ಬಿಟ್ಟೆ. ಎಂಥ ತಿಂದ್ರೆ ಚಲೋ ಆಗ್ತದೆ. ಈಗ ಒಂದು ಪ್ಲ್ಯಾನ್ ಮಾಡಿ ಬ್ಯಾಗೆಲ್ಲ ತಂದು ಪ್ಯಾಂಟೆಲ್ಲ ಹಾಕ್ಕೊಬಂದಿದ್ರೆ ನಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು. ನನ್ನ ಕಾಲಿಗೆಲ್ಲ ಮುಳ್ಳು ತಾಗಿ 2 ಕಾಲಿಗೂ ರಕ್ತ ಬರ್ತಾಯಿದೆ. ಆಲ್ಮೋಸ್ಟ್ ನಿಧಾನಕ್ಕೆ ಲೈಟಾಗಿ ತಾಗಿದೆ. ರಕ್ತ ಕಾಣ್ತಾ ಇಲ್ಲ. ಬ್ಯಾಗೆಲ್ಲ ತಂದರೆ ಒಂದಷ್ಟು ಮುಳ್ಳು ಹಣ್ಣು, ಕವಳಿ ಹಣ್ಣು, ದಾಸವಾಳದ ಹಣ್ಣು ಎಲ್ಲ ಕೊಯ್ಕೊಂಡು ಹೋಗಲಾಗಿತ್ತು. ಎಂತೂ ಇಲ್ಲ, ತಗೊಂಡೋಪಲೆ ಮನೆಗೆ ತಗೊಂಡೋಪನ ಅಂದರೆ ಖಾಲಿ ಕೈಯಲ್ಲಿ ಹೋಗವು. ಇದು ನೋಡಿ, ಕವಳಿ ಹಣ್ಣು ಸಿಕ್ಕಿದೆ. ಮನೆಗೆ ಬಂದಾಯಿತು. ಆ್ಯಕ್ಚುಲಿ ದಾರಿ ಬರ್ತಾ ಮಧ್ಯದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರಿಂದ ಮನೆಗೆ ಬಂದ ಮೇಲೆ ಮಾಡ್ತಾಯಿದ್ದೀನಿ ವಿಡಿಯೋ. ಇದೇ ಆಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಅಡ್ವೆಂಚರ್ಸ್ಗಳ ಜೊತೆ.